ಇನ್ನು ಸಿಲಿಲಲ್ಲಿ ಸೀರಿಯಲ್ನಲ್ಲಿ ಕೂಡ ಅಭಿನಯಿಸಿದ ಅಗಸು ಮಾಡಿದಂಥ ಅತಿದೊಡ್ಡ ನಟಿ ಕಲಾವಿದೆ ಇದೀಗ ನಿಧನರಾಗಿರುವಂಥ ಘಟನೆ ನಡೆದಿರುವಂಥದ್ದು. ಹಾಗಾದರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ. ಅದಕ್ಕೊಮ್ಮೆ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನು ಸಿಲಿಲಲ್ಲಿ ಮತ್ತು ಪಾಪ ಪಾಂಡು ಸೀರಿಯಲ್ನಲ್ಲಿ ಕೂಡ ಅಭಿನಯಿಸಿ ಒಳ್ಳೊಳ್ಳೆ ಧಾರಾವಾಹಿಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ನಟಿ ಮತ್ತು ಹಿರಿಯ ನಟಿ ಅಂತ ಹೇಳ್ಬೋದು. ಮತ್ತು ಬೆಟ್ಟದ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ಕೂಡ ಇವರು ಅಭಿನಯಿಸಿದರು. ಈ ನಟಿ ಇದೀಗ ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಹೌದು, ಸದ್ಯ ತೀವ್ರವಾದ ಜ್ವರದಿಂದ ಬಳಲಿದ್ದಂತೆ ಇವರು ಕೊರೋನಾ ಕೂಡ ಬಂದಿದ್ದು. ಕೊರೋನಾ ಸೋಂಕಿನಿಂದ ತಗುಲಿದ್ದಂತೆ ಇವರು ಕೊನೆ ಸೆಳೆದಿದ್ದಾರೆ. ಬೇರೆ ಯಾರಲ್ಲ, ಜಯಶ್ರೀ ಅವರು ಇತ್ತೀಚೆಗೆ ಬಂದಂಥ ಅಂದರೆ 2011-12 ಬಂದ ಪಾಂಡುರಂಗ ವಿಠಲದಲ್ಲಿ ಪಾಂಡುರಂಗನ ತಾಯಿಯ ಪಾತ್ರ ಲಂಗಮ್ಮ ಅನ್ನೋ ಒಂದು ಪಾತ್ರದಲ್ಲಿ, ಅಂದರೆ ರಂಗಮ್ಮ ಅನ್ನೋದು ಒಂದು ಪಾತ್ರ ಮೂಲಕ ಅವರು ಮಾಡ್ತಾರೆ. ತುಂಬಾ ಅದ್ಭುತವಾದಂಥ ಈ ಸೀರಿಯಲ್ನಲ್ಲಿ ಸುಮಾರು 3,000ಕ್ಕೂ ಅಧಿಕ ಎಪಿಸೋಡ್ಗಳು ಪ್ರಸಾರವಾಗುತ್ತೆ. ಅದರಲ್ಲೊಂದು 2,500ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಇವರೇ ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತಾರೆ ಅಂತ ಅದ್ಭುತವಾದ ಕಲಾವಿದೆ ಸದ್ಯ ಕೊನೆ ಸೆಳೆದಿದ್ದಾರೆ. ತೀವ್ರವಾದ ಕೊರೋನಾ ಜ್ವರದಿಂದ ಸೋಂಕಿನಿಂದ ಬಳಲಿದ್ದಂತೆ ಇವರು ಹೃದಯಾಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿಗಳು